ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ಸಂಡೇ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಚೆ ಅಂದರೆ ನಾವು ಇರೋ ತುರುವೇಕೆರೆ, ನಮಗೆ ನಿಯರ್ ಬೈ ಆದಿಚುಂಚನಗಿರಿ ದೇವಸ್ಥಾನ ನಮಗೆ ತುಂಬ ಹತ್ರನೇ ಆಗುತ್ತೆ. ಸೊ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡಬೇಕು. ಹೊರಡೋಕ್ಕಿಂತ ಮುಂಚೆ ಪೂಜೆ ಮಾಡ್ಕೊಂಡು ಹೊರಡೋದು. ಬನ್ನಿ. ಫ್ರೆಂಡ್ಸ್, ಹಾಗೆ ಈಗ ಹೊರಟಿದ್ದೀವಿ ಮನೆಯಿಂದ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವು ಆದಿಚುಂಚನಗಿರಿ ರೀಚ್ ಆಗ್ತೀವಿ. ಬನ್ನಿ ಹೋಗೋಣ ಟೆಂಪಲ್ಗೆ. ಹಾಯ್ ಮಾಡು. ಟಿಫನ್ ಆಯ್ತಾ? ಎಲ್ಲರದು ಬಾಯ್. ಫ್ರೆಂಡ್ಸ್, ಹಾಗೆ ನಾನು ಫಸ್ಟ್ ಟೈಮ್ ಆದಿಚುಂಚನಗಿರಿಗೆ ಹೋಗ್ತಾ ಇರೋದು. ಹಾಫ್ ಆನ್ ಅವರಲ್ಲಿ ಎಲ್ಲ ಹೋಗ್ತೀವಲ್ಲ, ಬೇಗ ಹೋಗ್ಬಿಡ್ತೀವಿ. ಹಾಗೆ ನಮ್ಮನೆ ಕಡೆಯಲ್ಲೆಲ್ಲ ತುರುವೇಕೆರೆಯಲ್ಲೆಲ್ಲ ಫುಲ್ ತುಂಬ ಮಳೆನೇ ಬಂದಿತ್ತು. ಹಾಗಾಗಿ ವೆದರ್ ಸ್ವಲ್ಪ ಕೂಲ್ ಆಗಿದೆ. ತುಂಬ ಏನಂತ ಬಿಸಿಲಿಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ರೀ, ಹಾಯ್ ಮಾಡಿ ನಮ್ಮ ವ್ಯೂವರ್ಸ್ಗೆ. ಅವ್ರ ಪಪ್ಪನ ಥರನೇ ಮಾಡಬೇಕು ಅಂತಾಳೆ ಎಲ್ಲನೂ. ನೋಡಿ, ಗಾಗಲ್ಸ್ ಅವ್ರ ಪಪ್ಪ ಹಾಕ್ಕೊಂಡು ಅಂತ ಅವಳು ಹಾಕ್ಕೋಬೇಕು ಅಲ್ಲ. ಫುಲ್ಲು ಟ್ರಾಫಿಕ್ ಆಗಿದೆ ಅಲ್ಲ ರೀ. ಫ್ರೆಂಡ್ಸ್, ಹಾಗೆ ಆದಿಚುಂಚನಗಿರಿ ಟೆಂಪಲ್ಗೆ ಬಂದ್ವಿ. ಬರ್ತಾ ದಾರಿಯಲ್ಲಿ ತುಂಬ ಟ್ರಾಫಿಕ್ ಆಗಿತ್ತು. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನನೇ ಬರ್ತಾಯಿದ್ರು ದೇವಸ್ಥಾನಕ್ಕೆ. ಸೊ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಆಗಿತ್ತು. ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನಾವು ಇದು ಬಂದು ಆದಿಚುಂಚನಗಿರಿ ಕಾಲಭೈರೇಶ್ವರ ದೇವಸ್ಥಾನ. ಇದಕ್ಕೆ ಹೋಗುವಂಥ ಇದು ಎಂಟ್ರೆನ್ಸ್ ಗೇಟ್ ಆಗಿರುತ್ತೆ. ಇಲ್ಲಿಂದನೇ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಫ್ರೆಂಡ್ಸ್, ಆದಿಚುಂಚನಗಿರಿ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ಇದು ಬಂದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿರೋಂಥದ್ದು. ಇದು ಬಂದು ಬೆಂಗಳೂರಿಂದ 110 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಇದು ನಾವು ಬೆಂಗಳೂರಿಂದ ಮಂಗಳೂರು ಹೈವೇನಲ್ಲಿ ಬಂದರೆ ಅಲ್ಲಿ ಬೆಳ್ಳೂರು ಕ್ರಾಸ್ಗೆ ಬಂದು ಅಲ್ಲಿ ಒಂದು ಡಿವಿಯೇಷನ್ ತೊಗೊಂಡು ಅಲ್ಲಿಂದ ಡಿವಿಯೇಷನಿಂದ 8 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಬಂದ್ರೇ ಆದಿಚುಂಚನಗಿರಿ ಕ್ಷೇತ್ರದ ಬೆಟ್ಟ ಸಿಗುತ್ತೆ.
ಫ್ರೆಂಡ್ಸ್ ಹಾಗೆ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಹೋಗೋಕ್ಕೆ ತುಂಬ ಜನ ಇದ್ದರು, ಕ್ಯೂ ತುಂಬಾ ಇತ್ತು. ಹಾಗೆ ಸಂಡೇ ಆಗಿರೋದ್ರಿಂದ ತುಂಬ ಜನ ಕೂಡ ಅಲ್ಲಿದ್ದರು. ಫ್ರೆಂಡ್ಸ್ ಹಾಗೆ ಇಲ್ಲಿನ ಸುತ್ತಮುತ್ತ ನಂಗೆ ಇಲ್ಲಿ ನೇಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ಹೇಗೆ ಅನಿಸ್ತಿತ್ತು ಅಂದರೆ, ಆ ಮೋಡಗಳು ನೋಡ್ತಾ ಇರೋ ಓಕೆ ಮೋಡಗಳು ನಮ್ಮ ಹತ್ರನೇ ಇದೆ ಅನ್ನೋ ಥರನೇ ಫೀಲ್ ಆಗ್ತಿತ್ತು ನನಗೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಆ ವ್ಯೂ ಮಾತ್ರ ಮಸ್ತ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಅಲ್ಲಿಂದ ಸ್ಟಾರ್ಟಿಂಗ್ ವ್ಯೂನೇ ನಂಗೆ ತುಂಬಾ ಇಷ್ಟ ಆಗಿದ್ದು. ಬರೀ ಅಲ್ಲಿ ಸುತ್ತಮುತ್ತ ಬರೀ ಗಿಡ, ಬರೀ ಹಾಗೆ ಮರಗಳು, ಹಾಗೆ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳೇ ಇತ್ತು, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದರೆ ಅಲ್ಲಿಂದ ನಾವು ಒಳಗಡೆ ಬಂದರೆ ಸ್ವಲ್ಪ ಮಠ ಕಾಣಿಸುತ್ತೆ, ಆದಿಚುಂಚನಗಿರಿ ಮಠ ಕಾಣಿಸುತ್ತೆ. ಹಾಗೆ ಅಲ್ಲಿ ಮಠದ ಪಕ್ಕನೇ ಒಂದು ಫಂಕ್ಷನ್ ಹಾಲ್ ಕೂಡ ಇದೆ. ಆ ಫಂಕ್ಷನಲ್ಲಿ ಪ್ರತಿಯೊಂದು ಫಂಕ್ಷನ್ಸೇ ಆಗಿರ್ಬೋದು, ಮದುವೆ ಆಗಿರ್ಬೋದು, ಅಲ್ಲೇ ಫಂಕ್ಷನ್ಸ್ಗಳು ಕೂಡ ಆಗ್ತಾ ಇರುತ್ತಂತೆ. ಹಾಗೆ ಇದು ಒಳಗಡೆ ಎಂಟ್ರೆನ್ಸ್. ಹಾಗೆ ಎಲ್ಲರೂ ಬನ್ನಿ, ಎಲ್ಲರಿಗೂ ದರ್ಶನ ಮಾಡಿಸ್ತೀನಿ. ಆ್ಯಕ್ಚುಲಿ ಮೇನ್ ದೇವ್ರ ಹತ್ರ ಬಿಟ್ಟಿರಲಿಲ್ಲ, ಒಂದೊಂದು ಕ್ಲಿಪ್ನ ತೊಗೊಂಡಿದ್ದೀನಿ. ಹಾಗೆ ಕೊನೆವರೆಗೂ ಈ ವಿಡಿಯೋನ ನೋಡಿ ನಿಮ್ಗೆ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ. ಆ್ಯಂಡ್ ಎಂಟ್ರೆನ್ಸಲ್ಲಿ ಎಲ್ಲರಿಗೂ ಎಲ್ಲ ಕಡೆ ಗಣೇಶ ಫಸ್ಟ್ ಪೂಜಿಸ್ಬೇಕು ಅಂತ ಹೇಳ್ತಾರೆ. ಲೆಫ್ಟ್ ಸೈಡಲ್ಲಿ ಗಣೇಶನಿಗೊಂದು ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗೋಣ. ಸೊ ಗಣೇಶ ಆದಮೇಲೆ ಇಲ್ಲಿ ಏನಪ್ಪ ಅಂದರೆ, ಇಲ್ಲಿನ ಎಲ್ಲ ಕಂಬಗಳು ಕೂಡ ನವಗ್ರಹಗಳನ್ನ ಇಟ್ಟಿದ್ರು, ಮತ್ತು ಎಲ್ಲ ದೇವರುಗಳು ಕೂಡ ಇಟ್ಟಿದ್ರು. ನನಗೆ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿನ ಕಲ್ಲಿನ ಸ್ಕ್ರಿಪ್ಚರ್ಸ್ ಏನಿತ್ತು ಅದು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು. ಹಾಗೆ ನಾವೀಗ ಗಣೇಶ ಆದಮೇಲೆ ಸುಬ್ರಹ್ಮಣ್ಯ ಇದ್ದೇ ಇರ್ತಾರಲ್ವ, ಸುಬ್ರಹ್ಮಣ್ಯ ಸ್ವಾಮಿಗೂ ಒಂದು ನಮಸ್ಕಾರ ಮಾಡಿಕೊಂಡು ಈಗ ನಾವು ಸುಬ್ರಹ್ಮಣ್ಯ ಸ್ವಾಮಿಯಿಂದ ಎಂಟ್ರೆನ್ಸಲ್ಲೇ ಒಂದು ಡಿಸ್ಪ್ಲೇ ಹಾಕಿರ್ತಾರೆ. ಡಿಸ್ಪ್ಲೇ ಏನಪ್ಪ ಅಂದರೆ, ಅಲ್ಲಿ ಗರ್ಭಗುಡಿ ಒಳಗಡೆ ಏನು ದೇವ್ರು ಇರುತ್ತೋ ಅದು ಅಲ್ಲಿ ಡಿಸ್ಪ್ಲೇ ಬರ್ತಾ ಇರುತ್ತೆ. ಆಗ ನಾವು ಅಲ್ಲೂ ಕೂಡ ನೋಡ್ಕೊಳ್ಬೋದು. ಹಾಗೆ ಇದು ದೊಡ್ಡ ರಥ. ಇದು ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನದಿಂದ ಈಚೆ ತೊಗೊಂಡು ಹೋಗಿ ಫುಲ್ಲು ಸೇವೆ ಮಾಡ್ತಾರಂತೆ. ನಾವು ಅದನ್ನು ನೋಡಬೇಕು ಅಂದರೆ ತುಂಬ ಹೆವಿ ಜನ ಇರ್ತಾರಂತೆ. ಸೊ ನಾವು ಇಲ್ಲೇ ನೋಡೋಣ ಬನ್ನಿ. ಹಾಗೆ ನಾವೀಗ ಮೇನ್ ಗರ್ಭಗುಡಿ ಹತ್ರ ಇದ್ದೀವಿ. ಎಲ್ಲರೂ ದಯವಿಟ್ಟು ದೇವ್ರ ದರ್ಶನ ಪಡ್ಕೊಳ್ಳಿ. ಹಾಗೆ ನಾನು ಕೂಡ ನೀವು ದೂರದಿಂದ ದೇವ್ರ ದರ್ಶನ ಮಾಡಿ, ನಾನು ಹತ್ರದಿಂದ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಾನು ಕೂಡ ದೇವ್ರ ದರ್ಶನ ಮಾಡಿ ಅಲ್ಲಿಂದ ಮಾಲಮ್ಮ ದೇವಿ ಅಂತ ಹೆಣ್ದೇವರು ಇತ್ತು, ಅಲ್ಲೂ ಹೋಗಿ ನಮಸ್ಕಾರ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತು ಕೂತಿದ್ದು ನಾವು ಆಚೆ ಬಂದ್ವಿ. ಅಲ್ಲಿ ಫೋಟೋಸು ವೀಡಿಯೋಸು ಅಲೋ ಇರಲಿಲ್ಲ. ಹಾಗೆ ಆ ಎಂಟ್ರೆನ್ಸ್ ಆಚೆ ಬರ್ತಾ ನಮಗೊಂದು ಎಂಟ್ರೆನ್ಸಲ್ಲೇ ದೇವ್ರ ಪ್ರಸಾದನ ಇಟ್ಕೊಂಡಿದ್ರು. ದೇವ್ರ ಪ್ರಸಾದ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ವಿ. ಅಲ್ಲಿ ಒಂದು ಸೆಟ್ ಪ್ರಸಾದಕ್ಕೆ 200 ಹೇಳಿದ್ರು. ಸೊ 200 ಕೊಟ್ಬಿಟ್ಟು ಒಂದು ಸೆಟ್ ಪ್ರಸಾದ ಕೂಡ ತೊಗೊಂಡ್ವಿ. ಹಾಗೆ ಅಲ್ಲಿಂದ ಪ್ರಸಾದ ತೊಗೊಂಡು ಬರ್ತಾ ಇರುವಾಗ ಈ ಕಡೆ ರೈಟ್ ಸೈಡಲ್ಲಿ ಮನೆಗೆ ಕಟ್ಟುವಂಥ ಅಂಕೋಲೆ ಕಡ್ಡಿ ಇರ್ಬೋದು, ತೆಂಗಿನಕಾಯಿ ಅದೆಲ್ಲ ಇಟ್ಕೊಂಡಿದ್ರು. ಅದು ಕೂಡ ಮಾರ್ತಾಯಿದ್ರು. ಹಾಗೆ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್, ತುಂಬ ಅಂದರೆ ತುಂಬ. ಮಳೆ ಬಂದು ವೆದರ್ ಮಾತ್ರ ಚೇಂಜ್ ಆಗಿರಲಿಲ್ಲ, ಬಿಸಿಲು ಆಗಿತ್ತು. ಹಾಗೆ ನನ್ನ ಮಗಳು ಅಲ್ಲಿ ಇರೋಂಥ ಆಟ ಸಾಮಾನು ನೋಡಿದ್ಮೇಲೆ ಅವಳು ಆಟ ಸಾಮಾನು ನೋಡಿದ್ಮೇಲೆ ಬೇಕು ಅಂದ್ಲು. ಸೊ ಹಾಗೆ ಮಗುಗೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಶಾಪ್ಗೆ ಹೋದ್ವಿ. ಅಲ್ಲಿ ಅವಳು ಒಂದಲ್ಲ 2-3 ಕೇಳಿದ್ಲು. ಅದರಲ್ಲಿ ಅದು ಬೇಕಾ ಇದು ಬೇಕಾ ಅಂದರೆ ಹ್ಞೂ ಅಂತಿದ್ಲು. ಮಕ್ಕಳೇ ಆಗಲ್ವಾ, ತೋರಿಸ್ದೆ ಎಲ್ಲ ಬೇಕು ಅಂತಾರೆ. ನಾವು ಅದಕ್ಕೆಲ್ಲ ಎಂಕರೇಜ್ ಮಾಡಬಾರ್ದು. ಯಾವುದೋ ಒಂದು ಕೊಡಿಸ್ಕೊಂಡು. ಹಾಗೆ ನಾನು ಜಯಂತನ ಕೇಳ್ತಾ ಇದ್ದೆ ಯಾವ್ದು ಕೊಡ್ಸೋಣ ಅಂತ. ಅವ್ರು ಯಾವ್ದಾದ್ರು ಕೊಡಿಸು ಅಂತ ಹೇಳಿದ್ರು. ಹಾಗೆ ಅವಳು ತುಂಬ ಜೀಪು ಕಾರು ಈ ಥರ ಬಸ್ಸಲ್ಲಿ ತುಂಬ ಇಷ್ಟಪಡ್ತಾಳೆ. ಅದಕ್ಕೆ ಜೀಪ್ ತೊಗೊಂಡ್ಲು. ಜೀಪ್ ಕೊಡಿಸಿದ್ಮೇಲೆ ಬಂದ್ವಿ. ಅವಳು ಫೇಸ್ ನೋಡಿ ಎಷ್ಟು ಖುಷಿಯಾಗಿ ಹೋದ್ಲು. ನನಗೆ ನನ್ನ ಮಗಳನ್ನ ಈ ಥರ ಖುಷಿಯಾಗಿ ನೋಡೋದೇ ನಂಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಂಗೆ ಇಲ್ಲಿ ನೇಚರ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಈ ಪ್ರಕೃತಿ ಸೌಂದರ್ಯ ನೋಡ್ತಾನೇ ಇರ್ಬೇಕನ್ಸುತ್ತೆ. ನನಗೆ ಈ ಥರ ಪ್ಲೇಸ್ ಅಂದರೆ ನಂಗೆ ತುಂಬ ಇಷ್ಟ. ದೇವಸ್ಥಾನ ಸುತ್ತಮುತ್ತ ಮರ ಗಿಡ ಬೆಟ್ಟ ಗುಡ್ಡಗಳಿದ್ರೆ ನನಗೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ಅನಿಸುತ್ತೆ. ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ದೇವಸ್ಥಾನದಿಂದ ನಾವು ಹೊರಟ್ವಿ. ಈಗ
ಫ್ರೆಂಡ್ಸ್, ಹಾಗೆ ಈಗ ನಾವು ಬೆಟ್ಟದ ಹತ್ರ ಬೆಟ್ಟದ ಕೆಳಗಡೆ ಇಳಿದ ಮೇಲೆ ನಮಗೆ ಇಲ್ಲಿ ಥರ ಚಿಕ್ಕ ಚಿಕ್ಕ ಹಾಲ್ಗಳಲ್ಲಿ ಫಂಕ್ಷನ್ಸ್ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ನಾನ್ ವೆಜ್ ಮಾಡ್ತಾರಂತೆ. ಹಾಗೆ ತುಂಬ ಜನ ಈ ಥರ ಮಾಡ್ತಾಯಿದ್ರು. ತುಂಬ ಸಂಡೆ ಆಗಿರೋದ್ರಿಂದ ಬೀಗರೂಟಗಳನ್ನ ಇಟ್ಕೊಂಡಿದ್ರಂತೆ. ಹಾಗೆ ಹಬ್ಬ ಮಾಡೋರು ಹಬ್ಬ ಮಾಡ್ತಿದ್ರಂತೆ. ಈ ಥರ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಫ್ರೆಂಡ್ಸ್, ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬರೋಷ್ಟೇ 2:30 ಆಗಿತ್ತು. ನಾವು ಪಾಪು ಊಟ ಮಾಡಿಸ್ಬೇಕಾಗಿತ್ತು, ಟೈಮ್ ಆಗಿತ್ತು ಅಂತ ನಾವು ಬಂದಿದ್ದು ಚಂದೂಸ್ ಡೈನ್ ಅಂತ. ಇದಿರೋದು ಹಾಸನ ಹೈವೇಯಲ್ಲಿ ಇರೋದು. ಹಾಗೆ ಇಲ್ಲಿ ಡಾಬಾ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು, ಹಾಗೆ ಇಲ್ಲಿ ನೋಡಿ ಅಪ್ಪ ಮಗಳು ಕೂಡ ಫೋಟೋ ಸೆಷನ್ನು ಎಲ್ಲನೂ ಮಾಡ್ಕೊಳ್ತಾಯಿದ್ರು ನೋಡಿ. ತುಂಬಾ ಚೆನ್ನಾಗಿತ್ತು ಡೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ವೀಕೆಂಡಲ್ಲಿ ನಾವು ಈ ಥರ ಆಚೆ ಹೋಗಿದ್ದೆ ತುಂಬ ಕಮ್ಮಿಯಾಗಿತ್ತು. ಸ್ವಲ್ಪ ಚೇಂಜಸ್ ಬೇಕಾಗಿತ್ತು. ತುಂಬ ಚೆನ್ನಾಗಿತ್ತು. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು. ಹಾಗೆ ಈಗ ಊಟದ ಟೈಮ್ ಆಯಿತು. ಊಟಕ್ಕೆ ನಾವು ಫಿಶ್ ಕಬಾಬ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಫಿಶ್ ಕಬಾಬ್ ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಮೇನ್ ಕೋರ್ಸ್ ಬಂದು ರೋಟಿ, ಗ್ರೇವಿ, ಹಾಗೆ ಬಿರಿಯಾನಿ ಕೂಡ ತರಿಸ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಫ್ರೆಂಡ್ಸ್, ಹಾಗೆ ಈಗ ಫೈನಲಿ ಮನೆ ಹತ್ರ ಬಂದಮೇಲೆ ಮತ್ತೆ ಫ್ರೆಂಡ್ಸ್, ಈಗ ಮನೆ ಬಂದ್ವಿ. 5 ಗಂಟೆ ಆಗಿದೆ ಮನೆ ಬಂದೆ. ಆದಿನ ಚಿಂಚಿನ್ಕೆರೆಲ್ಲ ಮತ್ತು ಊಟ ಎಲ್ಲ ಮಾಡ್ಕೊಂಡು ಆಚೆ ಊಟ ಮಾಡಿಕೊಂಡು ಈಗ ಬಂದೆ. ಹಾಗೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೀವು ನೋಡ್ತಾಯಿರಿ. ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀರೆಲ್ಲ ಕುಡಿದು ರೆಸ್ಟ್ ಮಾಡಿದೆ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಫ್ರೆಂಡ್ಸ್, ಏನಂದರೆ ಮಕ್ಕಳು ನಾವು ಎಷ್ಟು ಹುಷಾರಾಗಿ ನೋಡ್ಕೊಳ್ತೀವಿ ನೋಡಿಕೊಂಡ್ರೂ ಕಮ್ಮಿನೇ. ಇವಾಗ ಒಂದು ಇನ್ಸಿಡೆಂಟ್ ಆಯಿತು. ಏನಂದರೆ ನಾನು ನನ್ನ ಯಜಮಾನರೆಲ್ಲ ಊಟ ಮಾಡ್ತಾಯಿದ್ವಿ. ಊಟ ಎಲ್ಲ ಆಗಿತ್ತು. ಹಾಗೆ ಪಾಪು ಆಟಾಡ್ತಾಯಿದ್ಲು. ಅವಳು ಗಾರ್ಡನ್ ಥರ ಇತ್ತಲ್ಲ, ಆಟಾಡ್ತಾ ಇದ್ಲು. ನಾವು ಆಟಾಡ್ತಾಳೆ ಅಂತ ನಾವು ಊಟ ಕಂಟಿನ್ಯೂ ಮಾಡ್ತಾಯಿದ್ವಿ. ಮಾಡಿದ್ಮೇಲೆ ಪಾಪು ಈ ಶರ್ಟ್ದು ಗುಂಡಿ ಬರುತ್ತಲ್ಲ ಫ್ರೆಂಡ್ಸ್, ಆ ಥರದ್ದು ತೋರಿಸ್ತೀನಿ ನಿಮ್ಗೆ ಲಾಸ್ಟಲ್ಲಿ ನಾನು ಅದನ್ನ ಈ ಮೂಗಲ್ಲಿ ಹಾಕೋಬಿಟ್ಟಿದ್ದಾಳೆ ನನ್ನ ಪಾಪು. ಅದು ನಮ್ಗೆ ಗೊತ್ತಾಗಲಿಲ್ಲ, ನಾವು ಊಟ ಮಾಡ್ತಾಯಿದ್ವಿ, ಅವಳು ಆರಾಮಾಗಿದ್ಲು ಅಂದ್ಬಿಟ್ಟು. ಆಮೇಲೆ ಏನಾಗಿದೆ, ಅದು ಹಸ್ಬೆಂಡ್ಗೆ ಹೇಳೋಳು, ಪಾಪ ಇಲ್ಲಿ ನಾನು ಮೂಗಲ್ಲಿ ಏನೋ ಹಾಕ್ಕೊಂಡಿದ್ದೀನಿ ಅಂತ ಅವಳು ಹೇಳೋದ್ಮೇಲೆ ನಮ್ಮ ಯಜಮಾನ್ರು ಏನು ಮಾಡಿದ್ರು, ಮೂಗಲ್ಲಿ ಏನೋ ಹಾಕೊಂಡು ಅಂತ ನಂಗೆ ಹೇಳಿದ್ರು. ನೋಡ್ತಾಯಿದ್ದೀವಿ, ಮೂಗಲ್ಲಿ ಒಂದಿಷ್ಟು ನಾವು ಅಂದ್ಕೊಂಡ್ವಿ ಏನೋ ಬೇರೆ ಏನೋ ಹಾಕ್ಕೊಂಡವಳೆ ಅಂತ. ನಾನು ಅಂದ್ಕೊಂಡೆ ಏನಿರ್ಬೋದು ಅಂತ ನಂಗೆ ಗೊತ್ತಾಗಲಿಲ್ಲ. ಇಮಿಡಿಯೇಟಾಗಿ ಹತ್ತ ಇರೋಂಥ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನಮ್ಮ ಬ್ಯಾಡ್ ಲಕ್ಕೇನೋ ಕ್ಲಿನಿಕ್ಕು ಓಪನ್ ಇರಲಿಲ್ಲ. ಏನಪ್ಪ ಮಾಡಿದ್ರೆ ಟೆನ್ಷನ್ ಆಗ್ತಾಯಿತ್ತು. ಆದಮೇಲೆ ಏನಾಯಿತು, ನಮ್ಮ ಪಾಪು ಏನು ಮಾಡಿದ್ರೆ, ಕೈ ಹಾಕ್ಕೊಂಡು ಅವಳು ಹಿಂಗೆ ಅಂದ್ಕೊಂಡಿದ್ದಾಳೆ. ಅಂದ್ಕೊಂಡ್ಮೇಲೆ ನಾನು ಒಂಚೂರು ಮೂಗು ನೋಡಿದೆ ನೋಡಿದ ತಕ್ಷಣ ಅವ್ಳದ್ದು ಹಿಂಗೆ ನಾನೇ ಇಳ್ಕೊಂಡೆ ಕೈಯಿಂದ. ಇಳ್ಕೊಂಡ ತಕ್ಷಣ ಬಂತು, ಅದು ಬಟನ್ ಬಂತು. ಸೊ ನಾವೇನು ಹೇಳೋದೇನೆಂದರೆ, ಮಕ್ಕಳನ್ನ ನಾವು ಎಷ್ಟು ಹುಷಾರಾಗಿ ನೋಡಿಕೊಂಡು ಸಾಲದು. ನಾನು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತೀನಿ, ಬಟ್ ಈ ಥರ ಆಯಿತು. ಅದು ಎಲ್ಲ ಚೆನ್ನಾಗಾಗಿ ಎಲ್ಲನೂ ಓಕೆ, ಏನೋ ಖುಷಿಯಾಗಿದ್ವಿ. ಲಾಸ್ಟಿಗೆ ಈ ಇನ್ಸಿಡೆಂಟ್ ಮಾಡಿಬಿಟ್ಲು ನನ್ನ ಮಗಳು. ತುಂಬ ಬೇಜಾರಾಯಿತು. ಅದಾದಮೇಲೆ ಸರಿ ಹೋಯ್ತಲ್ಲ ಅನ್ನೋದು ಒಂದು ದೊಡ್ಡ ಖುಷಿ ನಮಗೆ. ಫ್ರೆಂಡ್ಸ್, ಇಷ್ಟ ಆಯಿತು ಆಚೆ ಹೋದ್ಮೇಲೆ. ಫ್ರೆಂಡ್ಸ್, ಹಾಗೆ ನಿಮಗೆ ಹೇಳ್ದೆ ಅಲ್ವಾ, ನಾನು ಬಟನ್ ತೋರಿಸ್ತೀನಿ ಅಂತ ಮೂಗಲ್ಲಿ ಹಾಕ್ಕೊಂಡಿದ್ಲು ನಮ್ಮ ಪಾಪು ಅನ್ನೋದು. ಇದೇ ಬಟನ್ ಅವ್ನು ಮೂಗಲ್ಲಿ ಹಾಕ್ಕೊಂಡಿದ್ದು. ನಾವು ಎಷ್ಟು ಹುಷಾರಾಗಿ ನೋಡ್ಕೊಳ್ತೀವಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀವಿ. ಮಕ್ಕಳು ನಮ್ಮನ್ನ ಯಾಮಾರಿಸಿ ಯಾವ ಥರ ಮಾಡ್ತಾರೆ ಅಂತ. ಅವಳು ಆಟಾಡ್ತಾ ಬರೋದಲ್ಲಿ ಈ ಥರ ಹಾಕೋಬಿಟ್ಟಿದ್ದಾಳೆ ಅವಳು. ಸೊ ಏನಂದರೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಿದ್ದಾಳೆ ಈಗ. ಸೊ ನಾನು ಹೇಳೋದೇನೆಂದರೆ, ಮಕ್ಕಳನ್ನ ನೋಡ್ಕೊಳ್ಳುವಾಗ ನಾವು ಹುಷಾರಾಗಿ ನೋಡ್ಕೊಳ್ಬೇಕು. ನಾವು ಎಷ್ಟೇ ಜಾಗ್ರತೆಯಿಂದ ಅವ್ರ ಮೇಲೆ ಎಷ್ಟು ಕಣ್ಣಿಟ್ಟರು ಸಾಲದು, ಮಕ್ಕಳು ಬೆಳೆಯೋವರೆಗೂ ಅಂತಲೇ ಹೇಳ್ಬೋದು. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.